ಸರ್, ಈಗ ದರ್ಶನ್ ಅವರೇ ತುಂಬ ಕಷ್ಟದಲ್ಲಿದ್ದಾರೆ. ಅಂದರೆ ಲೈಕ್ ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಅಂದರೆ ಆರ್ಥಿಕವಾಗಿ ಕಷ್ಟದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಬೇರೆ ಬೇರೆ ಕಷ್ಟಗಳು ಅವರಿಗಿದೆ, ಕೋರ್ಟು ಅದು ಇದು ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭದಲ್ಲೂ ಸಹ ಅವರು ಎಲ್ಲೋ ಒಂದು ಯೂಟ್ಯೂಬಲ್ಲಿ ಇದನ್ನು ನೋಡಿ 50,000 ರೂಪಾಯಿನ ಕೊಟ್ಕೊಳ್ಸೋದು ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಚಬೇಕಾಗದ್ದಂಥದ್ದೇ. ಎಷ್ಟೋ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ತುಂಬ ಈ ಹಿಂದೆನೂ ಮಾಡಿದ್ದಾರೆ. ಆದರೆ ಆಗಿದ್ದ ಸಿಚುವೇಶನ್ಸ್ ಬೇರೆ, ಈಗ ಇರೋ ಸಿಚುವೇಶನ್ ಬೇರೆ. ಆದರೂ ಸಹ ತಮ್ಮನ ಕೈಯಲ್ಲಿ ಕಳಿಸ್ಕೊಟ್ಟಿರೋದು ಇದೆಯಲ್ಲ, ನಿಜವಾಗ್ಲೂ ಎಲ್ಲರೂ ಮೆಚ್ಚುಗೆ ಪಡಿಸ್ಲೇಬೇಕು ಸರ್ ಇದ್ರ ಬಗ್ಗೆ. ಸೊ ಆ ಸಿಚುವೇಶನ್ಗಳಲ್ಲಿ ಈ ಥರ ಮಾಡೋದಿದೆಯಲ್ಲ ಸರ್, ಅದ್ರ ಬಗ್ಗೆ ಹೇಳೋದಾದರೆ ಸರ್, ಯಾರು ಕೂಡ ಮುಂದೆ ಬರಲ್ಲ. ನಂದಾಯಿತು, ನಾನಾಯಿತು, ನಾನು ನೋಡ್ಕೊಳ್ಳೋಣ ಅಂದ್ಕೊಂಡವರೇ ಹೆಚ್ಚು. ನನ್ನ ಸಮಸ್ಯೆನೇ ಇರುವಾಗ ಅದನ್ನು ಮೀರಿ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಬರೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ದರ್ಶನ್ ಅಂತವ್ರಿಗೆ ಮಾತ್ರ ಸಾಧ್ಯ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಏನು ಮಾಡಿದಾರಂತ ನನಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತು. ಅದು ನಾನು ಯಾರನ್ನೂ ದೂರಲಿಕ್ಕೆ ರೆಡಿ ಇಲ್ಲ. ಫಿಲಮ್ ಚೇಂಬರ್ ಆಗಲಿ, ಕಲಾವಿದರ ಸಂಘ ಆಗಲಿ, ಅಥವಾ ನಮ್ಮ ನಿರ್ಮಾಪಕರ ಸಂಘ ಆಗಲಿ, ಅವರವರ ಪಾಡಿಗೆ ಏನೋ ಕೆಲಸ ಮಾಡಿರ್ಬೋದು, ನನಗೆ ಗೊತ್ತಿಲ್ಲದೆ ಮಾಡಿರ್ಬೋದು, ಅಥವಾ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲದೆ ಸಹಾಯ ಮಾಡಿರ್ಬೋದು. ಅದರ ಮೇಲೆ ಕಂಪ್ಲೇಂಟ್, ನೋ ಕಮೆಂಟ್ಸ್, ಅದ್ರ ಬಗ್ಗೆ ಏನಿಲ್ಲ. ಬಟ್ ಒಬ್ಬ ವ್ಯಕ್ತಿ ತಾನೇ ಕಷ್ಟದಲ್ಲಿರುವಾಗ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಸು ಬರೋದಿದೆಯಲ್ಲ, ಅದು ತುಂಬ ವಿರಳ ನಾನು ನೋಡಿದ ಮಟ್ಟಿಗೆ. ಇದು ದರ್ಶನದಿಂದ ಸಾಧ್ಯ ಆಗಿದೆ. ಅದಕ್ಕಾಗಿ ನಿಜವಾಗ್ಲೂ ಖುಷಿಯಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಾನು ಕಷ್ಟದಲ್ಲಿದ್ದಾಗ ಯಾರೂ ಬಂದಿಲ್ಲ ಅಂತ ಸ್ವಲ್ಪ ದರ್ಶನ್ ಅವರು ಈಗ ಕೆಲವರನ್ನ ದೂರ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹರಿದಾಡ್ತಿರುವಂಥದ್ದು. ಅಂಥ ಸಂದರ್ಭದಲ್ಲೂ ಅವರು ಈಗ ಈ ವಿಷಯದಲ್ಲೂ ಅದನ್ನು ಪರಿಗಣನೆಗೆ ತಗೊಳ್ಬೋದಾಗಿತ್ತು. ಕನ್ನಡ ಚಿತ್ರರಂಗ ನಂಗೆ ಸಾಥ್ ಕೊಟ್ಟಿಲ್ಲ ಅಂತ. ಆದರೆ ಅವರು ಈಗ ಸಹಾಯ ಹಸ್ತ ಚಾಚಿರೋದಿದೆಯಲ್ಲ, ಅದು ನಿಜಕ್ಕೂ ಹೇಳಬೇಕು ಅಂತಂದರೆ, ಅಂದರೆ ಬೇರೆಯವ್ರು ಆಗಿದ್ದಿದ್ರೆ ಈ ಅಟೆಂಪ್ಟ್ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ಸರ್. ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಎಲ್ಲೂ ಕೂಡ ಗೊತ್ತಾಗಿಲ್ಲ ಈ ವಿಷಯ. ನೀವು ಹೇಳಿದ್ದಕ್ಕೇ ಗೊತ್ತಾಗಿರೋದು ಈಗ ಅವ್ರಿಗೆ ಸಹಾಯ ಮಾಡಿದ್ದಾರೆ ದರ್ಶನ್ ಅವರು, ಅದು ಜೈಲಿಂದ ಬೈಲ್ನಲ್ಲಿ ಆಚೆ ಬಂದ ಮೇಲೆ ಆಗಿರೋದು ಅಂತ ಹೇಳ್ಬಿಟ್ಟು. ನನಗೂ ಕೂಡ ಇದು ಅಚಾನಕವಾಗಿ ದರ್ಶನ್ ಹೆಸರನ್ನು ಹೇಳಿರಲಿಲ್ಲ. ಗಿರಿಜಮ್ಮ ದಿನಕರ್ ದುಡ್ಡು ತಗೊಂಡು ಬಂದ ಅಂತ ಹೇಳಿದ. ದಿನಕರ್ ಹೇಗೆ ಸಾಧ್ಯ? ನನಗೆ ಗೊತ್ತು ಯಾವ ಮೂಲದಿಂದಲೇ ಬಂದಿರೋದು ಅಂತ ನನಗೆ ಗೊತ್ತು. 50,000 ಕೊಡಬೇಕಿದ್ರೆ ಅದು ಸಣ್ಣ ಮೂಲ ಅಲ್ಲ, ದೊಡ್ಡ ಮೂಲನೇ ಇರಬೇಕು ಅಂತ. ಯಾರು ಅದು ಹಿನ್ನೆಲೆಯಲ್ಲಿ? ಅದು ದರ್ಶನ್ ಕಳಿಸಿದ್ದು ಅಂತೇಳಿ ಗಿರಿಜಮ್ಮನ ಹೇಳಿದ ಮೇಲೆ ನನಗೆ ಗೊತ್ತಾದ್ದು ಇದು ನಡೆದಿರೋದು ಅಂತೇಳಿ. ತಕ್ಷಣ ಫೇಸ್ಬುಕ್ಕಲ್ಲಿ ನನಗೆ ಸುಮ್ಮನೆ ಇರಲಿಕ್ಕಾಗಿಲ್ಲ. ನನ್ನ ಮಾಧ್ಯಮ ಅದು ತಕ್ಷಣ ಬರೆದುಬಿಟ್ಟೆ. ಅದು ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗಿದೆ, ಒಳ್ಳೆ ಎಫೆಕ್ಟ್ ಆಗಿದೆ. ಅವರಿಗೂ ಶೈಲೇಶ್ ಅವರಿಗೂ ಒಳ್ಳೆಯದಾಗುತ್ತೆ. ಗಿರಿಜಮ್ಮ ಬಿಡಿ, ವಾಟ್ಸಪ್ ಅದು ಆ ಹೆಣ್ಮಗಳು ತುಂಬ. ನಾನು ಒಂದು ಮೊನ್ನೆ ಮಾತಾಡ್ತಾ ಹೇಳಿದೆ, ನೀವು ದಾನ ಮಾಡಿ 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 ಮಗನನ್ನು ಕೂಡ ದಾನ ಮಾಡಿಬಿಟ್ಟಿದ್ದೀರಿ ಅಂತೇಳಿ. ಏನಕ್ಕೆ ಹೇಳಿದ್ರಿ? ಇಲ್ಲ, ಎಂಟರ್ಟೈನ್ಮೆಂಟ್ ಹಂಚ್ತಾ ಹೋಗು, ಎಲ್ರಿಗೆ ದುಡ್ಡಲ್ಲ, ಎಂಟರ್ಟೈನ್ಮೆಂಟ್ ಹಂಚ್ತಾ ಹೋಗಲಿ ಅಂತೇಳಿ ನಿನ್ನ ಮಗನನ್ನು ದಾನ ಮಾಡಿಬಿಟ್ಟಿದ್ದಿ, ಮಜಾ ಟಾಕಿಸೇನು. ಸೊ ಅದನ್ನು ಹೇಳಿದೆ. ಅವರು ಸುಸ್ತೋಗ್ಬಿಟ್ರು, ಈಗ ಉಂಟಾ, ಹೀಗೆ ಆಲೋಚನೆ ಮಾಡ್ತಾರಾ ಅಂತೇಳಿ. ಹೌದು, ನಾನು ಸಂಪಾದನೆ ಮಾಡ್ತಾ ಇರೋದು ಅಸಹಾಯಕ ಕಲಾವಿದರಿಗಾಗಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಇಲ್ಲಾಂದರೆ ಕಮಲಶ್ರೀ ಯಾರು, ಶೈಲೇಶ್ರೀ ಯಾರು, ಎಲ್ಲ ಶ್ರೀನೇ ಬರುತ್ತೆ. ಒಂದು ಕಾಲದಲ್ಲಿ ಮೆರೆದವರು. ಬಟ್ ಈಗ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರೋದು ಏನಂದರೆ, ಆಗ ಮೆರೆದಾಗ ದುಡ್ಡು ಮಾಡಿ ಇಡಲಿಲ್ವ ಅಂತ. ನನಗೂ ಅದು ಪ್ರಶ್ನೆನೇ, ಯಕ್ಷ ಪ್ರಶ್ನೆನೇ ಅದು, ಅದಕ್ಕೆ ಉತ್ತರ ಸಿಗಲ್ಲ. ಬಟ್ ಈ ಸ್ಥಿತಿಯಲ್ಲಿ ಇರುವಾಗ ನಾನು ಹೋಗಿರ್ತೀನಿ, ಭೇಟಿಯಾಗಿರ್ತೀನಿ. ಸೊ ಬರೆದಿದ್ದೇನೆ ಅದ್ರ ಬಗ್ಗೆ. ಚದುರು ಚಿತ್ರಗಳು ಅಂತೇಳಿ ವಿಜಯ ಕರ್ನಾಟಕದಲ್ಲಿರುವಾಗ ಬರೆದಿದ್ದು ನಾನೇನೆ. ಸೊ ಯಾರೇ ಚದುರು ಚಿತ್ರ ಕ್ಯಾರೆಕ್ಟರ್ನ ಭೇಟಿಯಾಗಲಿಕ್ಕೆ ಹೋದಾಗ ನನ್ನ ಹತ್ರ ಕೊಡಲಿಕ್ಕೆ ದುಡ್ಡಿಲ್ಲ. ಬರೀ ಸಂದರ್ಶನ ಮಾಡ್ಕೊಂಡು ಬಂದರೆ ಅವ್ರಿಗೇನು ಸಿಗುತ್ತೆ. ಸೊ ಯಾರೋ ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾಯಿದ್ದೆ. ಆ ಪ್ರೊಡ್ಯೂಸರಿಗೆ, ಸ್ನೇಹಿತರಿಗೆ ಫೋನ್ ಮಾಡಿಬಿಟ್ಟು, ಇಲ್ಲಿಗೆ ಹೋಗ್ತಾ ಇದ್ದೀನಿ, ಸೊ ನಿಮ್ಮಿಂದ ಏನಾದರೂ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯನಾ? ಶನಿ ಮಹಾದೇವಪ್ಪ ಆಗಿರಲಿ, ಸದಾಶಿವ ಬ್ರಹ್ಮಾವರಾಗಿರಲಿ, ಸಾಧ್ಯನಾ ಅಂತ ಕೇಳ್ತೀನಿ. ಸೊ ಅಣ್ಣ ನೀವು ಹೇಳಿ, ನಾನು ಕೊಡ್ತೀನಿ ಅಂತೇಳಿ. ಎಷ್ಟು ಕೊಡಬೇಕು ಅಂತ ಅವರೇ ಕೇಳ್ತಾರೆ. ಒಂದು 10,000. ಇಲ್ಲ ನಾನು 25,000 ಕೊಡ್ತೇನೆ. ಈ ಥರ ಎಲ್ಲ ಕೊಟ್ಟವರಲ್ಲಿದ್ದಾರೆ. ಕನ್ನಡ ಇಂಡಸ್ಟ್ರಿ ಹಂಗೆ ನಾವು ಚೀಪಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಹೃದಯದವರಿದ್ದಾರೆ. ಅದಕ್ಕೆ ತಕ್ಕ ಸಂದರ್ಭ ಬರಬೇಕು, ಜಾಗ ಸಿಗಬೇಕು, ಒಳ್ಳೆ ವ್ಯಕ್ತಿಗಳು ಸಿಗಬೇಕು. ಅಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಸೌಭಾಗ್ಯ ಅಂದರೆ ಈ ಅಸಹಾಯಕರಿಗೆ ಸಹಾಯ ಮಾಡುವಂಥ ಬೇರೆ ರೀತಿಯಲ್ಲಿ ನನಗೆ ಸಿಕ್ಕಿದೆ. ನಾನು ಅದು ಮಾಡ್ತಾಯಿದ್ದೆ.